ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶುಭಶನಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್. ಸೊ ಇವತ್ತು ನಾನು ನಿಮ್ಗೆ ಒಂದು ಅತ್ಯಂತ ಮಹತ್ವದ ವಿಚಾರವನ್ನ ಪ್ರಸ್ತುತಪಡಿಸ್ಬೇಕಂತ ಹೇಳಿ ಯೋಚನೆ ಮಾಡೀನಿ. ಆ ವಿಚಾರ ಯಾವುದು ಅಂದ್ರೆ, ಇದೀಗ ನಾವು ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯ ವತಿಯಿಂದ ನಾವು ರೇಖಿಯ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ಪ್ರಕಾರ ನಮ್ಮ ಟ್ರಸ್ಟ್ ನ ವತಿಯಿಂದ ಸುಮಾರು 18 ಕೋರ್ಸ್ಗಳನ್ನ ನಾವು ಒಂದಾದ್ಮೇಲೆ ಒಂದು ಬೆಳಿಗ್ಗೆ 5:30ರಿಂದ 6:30ರವರೆಗೆ ನಡೆಯುತ್ತೆ. ಮತ್ತೆ ರಾತ್ರಿನೂ ಸಮೇತ 9ರಿಂದ 10 ಗಂಟೆ ತನಕ ನಾವು ಯಾವಾಗ್ಲೂ ನಡೆಸ್ತಾ ಇರ್ತೀವಿ ಫ್ರೀ ಟೈಮ್ ಇದ್ದಾಗೆಲ್ಲ. ಸೊ ಹಾಗಾಗಿ ಇದೀಗ ರೇಖಿಯನ್ನ ಕುರಿತು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ರೀಸನ್ ಏನು ರೇಖಿಯನ್ನ ನಮ್ಮ ಕೋರ್ಸ್ ನಲ್ಲಿ ತಗೊಂಡ್ ಬರೋದಕ್ಕೆ ಅಂದ್ರ, ರೇಖಿ ಜಗತ್ತಿನ ಅತ್ಯಂತ ಸುಂದರವಾಗಿರುವಂತ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಯಾವ ರೀತಿ ಅಲೋಪತಿ ಇದೆ, ಆಯುರ್ವೇದಿಕ್ ಇದೆ, ಹಿಂಗ್ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ ನೋಡ್ರಿ, ಅದೇ ರೀತಿ ರೇಖಿ ಅನ್ನುವಂಥದ್ದು ಸಮೇತ ಒಂದು ಚಿಕಿತ್ಸಾ ಪದ್ಧತಿ. ಆದ್ರೆ ಇಲ್ಲಿ ಅದ್ಭುತವಾಗಿರುವಂತಹದ್ದು ಏನು ಅಂದ್ರೆ, ಇಲ್ಲಿ ಯಾವುದೇ ಗುಳಿಗೆಗಳು ಇರೋದಿಲ್ಲ ಅಥವಾ ಟ್ಯಾಬ್ಲೆಟ್ಸ್ ಅಂತೀವಿ ನೋಡಿ, ಯಾವ್ದು ಟ್ಯಾಬ್ಲೆಟ್ಸ್ ಇರೋದಿಲ್ಲ, ಯಾವ್ದು ಆಸ್ಪತ್ರೆ ಇಲ್ಲ ಇಲ್ಲಿ, ನಿಮ್ಗೆ ಯಾವ್ದು ಇಂಜೆಕ್ಷನ್ ಕೊಡೋದಿಲ್ಲ ಅಥವಾ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಈಗ ಯಾವ ಪ್ರೊಸೆಸ್ಸು ಇಲ್ಲ. ಆದ್ರೂ ಅಲ್ಲಿ ನಿಮಗೆ ಹೆಲ್ದಿ ಆಗಿರೋದಕ್ಕೆ, ಹ್ಯಾಪಿ ಆಗಿರೋದಕ್ಕೆ ಬ್ರಹ್ಮಾಂಡ ಏನ್ ಮಾಡುತ್ತೆ ಅಂದ್ರೆ ಶಕ್ತಿಯನ್ನ ನೀಡುತ್ತೆ. ಹಾಗಾಗಿ ರೇಖಿ ಅನ್ನುವಂಥದ್ದು ಏನಿದೆ ಅಂದ್ರ ಬ್ರಹ್ಮಾಂಡದ ಶಕ್ತಿ. ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಾವು ಜೋಡಿಸಿಕೊಂಡಾಗ ನಮ್ಮ ಸಮಸ್ಯೆಗಳಲ್ಲಿ ವೈಯಕ್ತಿಕ ಸಮಸ್ಯೆಗಳು ಅಂದ್ರೆ, ನನ್ಗೆ ಶಾರೀರಿಕವಾಗಿರುವಂತಹ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಮಾನಸಿಕ ಸಮಸ್ಯೆ, ಭಾವನಾತ್ಮಕ ಸಮಸ್ಯೆಗಳಾಗಿರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಸಕ್ಸಸ್ ಸಲುವಾಗಿ ನಡೀತಾ ಇರುವಂತಹ ಗೊಂದಲ ಇರ್ಬೋದು, ಫೈನಾನ್ಸಿಯಲ್ ಸ್ಟ್ರಗಲ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳಾಗಿರ್ಬೋದು, ಅಥವಾ ಸ್ಪಿರಿಚುವಲ್ ನಲ್ಲಿ ಏಕಾಗ್ರತೆ ಇಲ್ಲದಿರುವಂತಹ ಇಂಥ ಪರ್ಸನಲ್ ಪ್ರಾಬ್ಲಮ್ಸ್ ಗಳು ಏನಿವೆ ನೋಡ್ರಿ, ಅವೆಲ್ಲವುಗಳಲ್ಲಿ ನಾವು ರೇಖಿ ಏನ್ ಮಾಡ್ತೀವಿ ಅಂದ್ರ ಹೀಲಿಂಗ್ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ರೇಖಿ ಏನಿದೆ ನೋಡ್ರಿ, ನಾವು ರೇಖಿಯ ಚಾನಲ್ ಆಗಿ ವರ್ಕ್ ಮಾಡೋದಿರುತ್ತೆ. ಇಲ್ಲಿ ರೇಖಿ ನಮ್ಮಿಂದನೇ ಸೃಷ್ಟಿಯಾಗುತ್ತೆ ಅಥವಾ ನನ್ನಿಂದನೇ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಅದು ಅಹಂ, ಅದು ಆಗೋದಿಲ್ಲ. ರೇಖಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರ, ಅದು ಒಂದು ಶಕ್ತಿಯ ಜೊತೆಗೆ ಅದು ಕನೆಕ್ಟ್ ಆಗಿ ಇನ್ನೊಬ್ಬರ ತನಕ ಅದು ಏನಾಗುತ್ತೆ ಅಂದ್ರ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಎನರ್ಜಿ ಇದೆ ನೋಡ್ರಿ, ಇದು ಕಣ್ಣಿಗೆ ಕಾಣೋದಿಲ್ಲ ಮತ್ತೆ ಕೈಗೆ ನಿಲ್ಕೋದಿಲ್ಲ, ಆದ್ರೆ ಇದು ನಮ್ಮ ಅನುಭವಕ್ಕೆ ಬರುತ್ತೆ. ಯಾವ ರೀತಿ ನಾವು ಉಸಿರಾಟ ಮಾಡ್ತಾ ಇರುವಂತ ವಾಯು ತತ್ವ ಇದೆ ನೋಡ್ರಿ, ಇವತ್ತಿಗೂ ಯಾರಿಗೂ ಕಂಡೇ ಇಲ್ಲ ವಾಯು ಈ ತರಾನೇ ಇದೆ ಅಂತ ಹೇಳಿ. ಎಲ್ಲಾನು ಏನಾದ್ರೂ ನಾವು ವಾಯುವಿನ ಬಗ್ಗೆ ನಾವು ಮಾತಾಡ್ತೀವಿ ಅಂದ್ರೆ ಎಷ್ಟೋ ಸಲ ಅಂದಾಜು ಮಾತಾಡ್ತೀವಿ, ಅಥವಾ ವಸ್ತುಗಳ ಅಲುಗಾಟದಿಂದ ಗಾಳಿ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ, ಈ ಕಡೆ ಹೋಗ್ತಾ ಇದೆ, ಈ ಕಡೆ ಹೋಗ್ತಾ ಇದೆ, ಅದರ ದಿಕ್ಕನ್ನ ನಾವು ಪರಿಗಣನೆ ಮಾಡ್ತೀವಿ. ರೀಸನ್ ಏನು ಅಂದ್ರೆ, ಅದು ಹೋಗುವಂತ ಅಲ್ಲಿರುವಂತ ವಸ್ತುಗಳ ಸ್ಪಂದನೆಯಿಂದ. ಸೊ ಯಾವಾಗ ಗಾಳಿ ಕಾಣ್ತಾ ಇಲ್ಲ, ಅದ್ರ ಮೇಲೆ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಎಷ್ಟು ಸತ್ಯ ಇದೆ ನೋಡ್ರಿ. ಅದೇ ರೀತಿ ಸರಿಯಾಗಿ ನೋಟ್ ಮಾಡ್ಕೊಡ್ರಿ, ಬ್ರಹ್ಮಾಂಡದ ಶಕ್ತಿ ಕಾಣೋದಿಲ್ಲ, ಆದ್ರೂ ಅದು ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ಬ್ರಹ್ಮಾಂಡ ಸಮಯಕ್ಕೆ, ಪ್ರತಿ ಸಮಯಕ್ಕೆ, ಪ್ರತಿ ಕಾಲಘಟ್ಟಕ್ಕೂ ಸಮೇತ ಅದು ತನ್ನ ಕಾರ್ಯವನ್ನು ಕೆಲವೊಂದು ವ್ಯಕ್ತಿಗಳ ರೂಪದಲ್ಲಿ, ಅಂದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ತನ್ನ ಎನರ್ಜಿಯನ್ನ ನೀಡಿ ತನ್ನ ಕಾರ್ಯವನ್ನ ಅದು ಸಿದ್ಧ ಮಾಡುತ್ತೆ. ಹಾಗಾಗಿ ಇದೀಗ ನಾನು ನಿಮ್ಗೆ ಹೇಳ್ಬೇಕಾಗಿರುವಂತದ್ದು ಏನು ಅಂದ್ರ, ರೇಖಿ ಇವತ್ತು ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಹಾಗಾಗಿ ನಮ್ಮ ಒಂದು ಗುರಿ, ನಮ್ಮ ಉದ್ದೇಶ ಏನು, ನಾವ್ ಇಟ್ಕೊಂಡಿರುವಂತ ಈ ವರ್ಷದ ಗೋಲ್ ಏನು ಅಂದ್ರ, ಕರ್ನಾಟಕದ ಪ್ರತಿಯೊಂದು ಮನೆಗೂ ಸಮೇತ ಒಬ್ಬ ರೇಖಿಯ ಮಾಸ್ಟರ್ ಇರ್ಬೇಕು. ಅವ್ನು ಕೇವಲ ಸೆಲ್ಫ್ ಹೀಲಿಂಗ್ ಮಾಡ್ಕೊಲಿಕ್ ಬಂದ್ರು ಸಾಕು, ಅವನಾದ್ರೂ ಹೆಲ್ದಿ ಆಗಿರ್ತಾನೆ. ಹಾಗಾಗಿ ನಾವು ಈ ಒಂದು ಕೋರ್ಸ್ ಇದೆ ನೋಡ್ರಿ, ರೇಖಿ ಲೆವೆಲ್ 1 ಕೋರ್ಸು, ಇದನ್ನ ಸಂಪೂರ್ಣ ಉಚಿತವಾಗಿ 3 days ಕೊಡ್ತಾ ಇದೀವಿ. ಹಾಗಾಗಿ ನೀವೆಲ್ಲರೂ ಅದನ್ನ ಪಡಿತಾ ಇದ್ದೀರಿ, ಪಡ್ಕೊಂಡವರು ಸಾಕಷ್ಟು ಜನ ಇದ್ದೀರಿ, ರಿಸಲ್ಟ್ ಸಮೇತ ನಿಮಗ್ ಬಂದಿದೆ. ಇದು ಒಂದು ನಮ್ಮ ಟ್ರಸ್ಟ್ ನ ವತಿಯಿಂದ ನಾವು ಮಾಡ್ತಾ ಇರುವಂತ ನಿಸ್ವಾರ್ಥವಾಗಿರುವಂತ ಸೇವೆ. ಹಾಗಾಗಿ ಬ್ರಹ್ಮಾಂಡ ನಮ್ಮಿಂದ ಏನ್ ಅಪೇಕ್ಷೆ ಪಡುತ್ತೆ ಅಂದ್ರ, ನಿಸ್ವಾರ್ಥವಾಗಿರುವಂತ ಸೇವೆಯನ್ನ ಅಪೇಕ್ಷೆ ಪಡುತ್ತೆ. ಹಾಗಾಗಿ ಇಂಥ ಸೇವೆಯನ್ನ ನಾವು ಕೊಡೋದಕ್ಕೆ ರೆಡಿ ಆಗಿವಿ. ಮತ್ತೆ ನಿಮ್ಗೆ ಹೇಳೋದು ಏನು ಅಂದ್ರ, ಆಕಾಶಕ್ಕಿಂತನೂ ದೊಡ್ಡದು ಯಾವುದಾದ್ರೂ ಇದ್ರೆ ಅದು ಅವಕಾಶ, ಚಾನ್ಸ್ ಅಂತೀವಿ. ಹಾಗಾಗಿ ಇದೀಗ ನಿಮ್ಗೂ ಸಮೇತ ಒಂದು ಚಾನ್ಸ್ ಇದೆ. ಮತ್ತೆ ಇನ್ನೊಂದು ಹೇಳೋದು ಏನು ಅಂದ್ರ, ರೇಖಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ರೇಖಿ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ರೇಖಿ ಯಾರಿಗ ಆಯ್ಕೆ ಮಾಡ್ಕೊಳ್ಳುತ್ತೆ ನೋಡ್ರಿ, ಅವ್ರು ಬಹಳ ಗ್ರೇಟ್ ಸೋಲ್ ಆಗಿರ್ತಾರೆ, ಬಹಳ ಆಧ್ಯಾತ್ಮಿಕವಾಗಿರುವಂತ ಉನ್ನತ ಶಕ್ತಿಯೊಂದಿಗೆ
ಜೋಡಿಸಿಕೊಳ್ಳುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇದೆ ನೋಡ್ರಿ, ಅವ್ರ ಹತ್ರ ಇರುತ್ತೆ. ಹಾಗಾಗಿ ನೀವ್ ಈ ವಿಡಿಯೋನ ಇಷ್ಟ ತನಕ ನೀವು ನೋಡ್ತಾ ಇದ್ದೀರಿ, ಅದು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂದ್ರ ರೇಖಿಯ ಪಾವರ್ ಇದೆ ನೋಡ್ರಿ, ಅದು ನಿಮ್ ಜೊತೆಗೆ ಕನೆಕ್ಟ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಒಂದ್ ಹೇಳೋದು ಏನು ಅಂದ್ರ, ಪ್ರತಿಯೊಬ್ಬರಿಗೂ ಸಮೇತ ಕೆಲಸದ ಒತ್ತಡ ಇದೆ, ಸಮಯದ ಅಭಾವ ಇದೆ, ಮಾಡ್ಬೇಕು ಅಂದ್ರೆ ನಮಗ್ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ರೋಗ ಬರೋಕ್ಕಿಂತ ಮುಂಚೆನೆ ಅದ್ರ ಚಿಕಿತ್ಸೆಯ ಬಗ್ಗೆ ನಮಗೆ ಮಾಹಿತಿ ಇರ್ಬೇಕು. ಹಾಗಾಗಿ ಬಹಳಷ್ಟು ಸಲ ನಾವ್ ಏನ್ ಮಾಡ್ತೀವಿ ಅಂದ್ರ, ಸಮಸ್ಯೆ ಬಂದಾಗ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತೀವಿ, ತಲೆ ಕೆಡಿಸ್ಕೊಳ್ತೀವಿ, ಪರಿಹಾರದ ಬಗ್ಗೆ ಯೋಚನೆ ಮಾಡ್ತೀವಿ. ಅದ ರೇಖೆ ಏನ್ ಹೇಳುತ್ತೆ ಅಂದ್ರ, ಬರೋಕ್ಕಿಂತ ಮುಂಚೆನೆ ನಿಮ್ ಹತ್ರ ಆ ಎನರ್ಜಿ ಇರ್ಬೇಕು. ಆ ಎನರ್ಜಿ ಯಾವುದು ಅಂದ್ರ ರೋಗ ನಿರೋಧಕ ಶಕ್ತಿ. ಹಾಗಾಗಿ ರೇಖೆಯಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಹೀಲ್ ಆಗುತ್ತೆ, ಆಕ್ಟಿವ್ ಆಗುತ್ತೆ, ಮತ್ತೆ ಎನರ್ಜೆಟಿಕ್ ಆಗುತ್ತೆ. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಹೀಲ್ ಆಗುತ್ತೆ, ಆಕ್ಟಿವ್ ಆಗುತ್ತೆ, ಅವಾಗ ಅದ್ರ ತನ್ನ ಲೇಯರ್ಸ್ ಗಳು, ತನ್ನ ವೈಬ್ರೇಷನ್ ಇದೆ ನೋಡ್ರಿ, ಅದು ಇಡೀ ಶರೀರದಲ್ಲಿ ಅದು ಪಾಸ್ ಮಾಡುತ್ತೆ. ಸೊ ಹಾಗಾಗಿ ನಾವು ಹೆಲ್ದಿ ಆಗಿರೋದಕ್ಕೂ ಹ್ಯಾಪಿ ಆಗಿರೋದಕ್ಕೂ ಜೀವನದ 7 ಏರಿಯಾಗಳನ್ನ ನಾವೇನಾದ್ರೂ ಕವರ್ ಮಾಡ್ಬೇಕಂದ್ರ ನೀವು ರೇಖಿಯ ಜೊತೆಗೆ 3 ದಿನ ಜೋಡಿಸಿಕೊಂಡು ನೋಡ್ರಿ. ಅದಾದ್ಮೇಲೆ ನಿಮ್ಮ ಜೀವನ ಇದೆ ನೋಡ್ರಿ, ಅದು ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದ್ರದ್ದು ನಿಜವಾದ ಮತ್ತೆ ಜೀವಂತ ಸಾಕ್ಷಿ ಅಂತ ಯಾರಾದ್ರೂ ಇದ್ರೆ ನಾನೇ ಇದ್ದೀನಿ. ಹಾಗಾಗಿ ನನ್ ಜೀವನದಲ್ಲಿ ರೇಖಿ ಯಾವ ರೀತಿ ಎಂಟರ್ ಆಯ್ತು ಅಂದ್ರ, ನನ್ಗೆ ಇಲ್ಲಿ ಹಿಂದೆ ಬೆನ್ನಿನಲ್ಲಿ ಈ ಕಡೆ ಸೊಂಟದ ಸೈಡಿಗೆ 3 ಗಡ್ಡೆಗಳಾಗಿವು. ಯಾವಾಗಂದ್ರೆ ಕೋವಿಡ್ ಕಿಂತ ಮುಂಚಿನ ಸಂದರ್ಭದಲ್ಲಿ. ಸೊ ಹಾಗಾಗಿ ನನ್ಗ ಒಂದ್ ಏನ್ ಭಯ ಅಂದ್ರೆ, ನಾನೇನಾದ್ರೂ ಹಾಸ್ಪಿಟಲ್ ಹೋದ್ರೆ, ನಿಮ್ಗ್ ಗೊತ್ತಲ್ಲ ನಮ್ ಭಾಗದಲ್ಲಿ ಎಲ್ಲಾ ಕಡೆಗೂ ಏನಾದ್ರೂ ಶರೀರದಲ್ಲಿ ಗಡ್ಡೆಗಳು ಬಂದಿವಿ, ಅದನ್ನ ಟೆಸ್ಟ್ ಮಾಡಿದ್ರೆ ಏನಾದ್ರೂ ಒಂದು ಹೆಸರು ಇರುತ್ತೆ ಅದಕ್ಕೆ. ಆ ಹೆಸರು ಎಷ್ಟು ಭಯಂಕರ ಇದ್ದಿರುತ್ತೆ ಅಂದ್ರೆ, ಮನುಷ್ಯ ಬದುಕೋದು ಸಾಯೋದು ಎರಡು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತದ್ದನ್ನ ನಾವು ನಮ್ಮನೆಯಲ್ಲೂ ಸಮೇತ ಘಟನೆಗಳನ್ನ ನಾವು ನೋಡಿದ್ದವ್ರು. ಹಾಗಾಗಿ ನನಗ್ ಭಯ ಏನು ಅಂದ್ರೆ, ಹಾಸ್ಪಿಟಲ್ಗೆ ಹೋದ್ರೆ ಈ ರೀತಿ ಆಗುತ್ತೆ ಅನ್ನುವಂತ ಭಯಕ್ಕೆ ನಾನ್ ಹಾಸ್ಪಿಟಲ್ ಹೋಗ್ಲಿಲ್ಲ. ಆದ್ರೆ ನನಗೆ ಅದು ಒಂದು ಅದ್ಭುತವಾಗಿರುವಂತ ಒಂದು ಅವಕಾಶ ಸಿಕ್ತು ರೇಖಿಯನ್ನ ಕಲಿಯೋದಕ್ಕೆ. ಹಾಗಾಗಿ ನಾನು 3 days ನ ರೇಖಿ ಸೆಲ್ಫ್ ಹೀಲಿಂಗ್ ಅನ್ನ ನಾನು ನನ್ನ ಗುರುಗಳ ಹತ್ರ ಒಂದ್ಸಲ ಕಲ್ತ ಮೇಲೆ ನನಗೆ ಅದರ ಮೇಲೆ ವಿಶ್ವಾಸ ಬಂತು. ಅದ್ರ ಜೊತೆಗೆ ನನಗೆ ನನ್ನ ಗುರುಗಳು ಹೇಳಿದ್ ಏನು ಅಂದ್ರ, ರೇಖಿ ಅನ್ನುವಂಥದ್ದು ಬರೀ ಕೇಳಿದ್ರೆ ಶಕ್ತಿ ಕೆಲಸ ಮಾಡೋದಿಲ್ಲ, ಮಾತಾಡಿದ್ರು ರೇಖಿ ಕೆಲಸ ಮಾಡೋದ್ರಿಲ್ಲ, ಥಿಂಕ್ ಮಾಡಿದ್ರು ರೇಖಿ ಕೆಲಸ ಮಾಡೋದ್ರಿಲ್ಲ, ಅಥವಾ ಅಲ್ಲಿ ಇಲ್ಲಿ ಓಡಾಡಿದ್ರು ರೇಖಿ ಕೆಲಸ ಮಾಡೋದಿಲ್ಲ. ರೇಖಿ ವರ್ಕ್ ಯಾರಿಗ್ ಮಾಡುತ್ತೆ ಅಂದ್ರ, ಯಾರು ಪ್ರತಿ ದಿನನೂ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರ, ಪ್ರಾಕ್ಟೀಸ್ ಮಾಡ್ತಾರ, ತಮ್ಮ ಆಕ್ಟಿವಿಟಿಯಲ್ಲಿ ಅದನ್ನ ಜೋಡಿಸ್ಕೊಳ್ತಾರ ನೋಡ್ರಿ, ಅವ್ರಿಗ್ ಮಾತ್ರ ರೇಖಿ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದನ್ನ ನನ್ಗೆ ನನ್ ಗುರು ಹೇಳಿದ್ಮೇಲೆ ನಾನು 21 days 21 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ನಾನು ರೇಖಿಯನ್ನ ಕಲಿಯೋದಕ್ಕೆ ಶುರು ಮಾಡ್ದ, ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ದ. ಇವತ್ ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನ್ನ 3 ಗಡ್ಡೆಗಳೆಲ್ಲವೂ ಅವತ್ತೇ ಕರ್ಗೋಗಿವೆ. ಆದ್ರೆ ಇವತ್ ನಾನು ಅದನ್ನ ಹೇಳ್ತಾ ಇದ್ದೀನಿ, ಸಂಪೂರ್ಣ ಆ ನೋವಿನಿಂದ ನಾನು ಹೊರಗ್ ಬಂದ. ಅದಾದ್ಮೇಲೆ ಕಂಠದಲ್ಲಿ ನನ್ಗೆ ಸಮಸ್ಯೆ ಇತ್ತು, ಇದನ್ನ ನಾನು ಚಕ್ರ ಬ್ಯಾಲೆನ್ಸಿಂಗ್ ಕಲ್ತ ಮೇಲೆ ಅದು ನನ್ಗೆ ಕ್ಯೂರ್ ಆಯ್ತು. ಹಾಗಾಗಿ ನಾನು ಅರ್ಥ ಮಾಡ್ಕೊಂಡಿರುವಂತದ್ದು ಏನು ಅಂದ್ರ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಆಸ್ಪತ್ರೆಗೆ ಓಡ್ತಾ ಇರ್ತೀವಿ. ನೀವು ಆಸ್ಪತ್ರೆಗೆ ಹೋಗ್ರಿ, ನಾನ್ ಬ್ಯಾಡ್ ಅಂತ ಇಲ್ಲ. ನಮ್ ಕಡೆ ಹೇಳ್ತಾರ ದವಾ ಅವ್ರದುವ, ನೀವು ಆಸ್ಪತ್ರೆಯಲ್ಲೂ ಸಮೇತ ಬಹಳ ಬೇಗ ಗುಣಮುಖ ಆಗ್ಬೇಕಂದ್ರೂ ಸಮೇತ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾನು ಬಾಳ ಸಲ ಹೇಳ್ತೀನಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆಸ್ಪತ್ರೆಯಲ್ಲಿ ದಾಖಲ ಆದ್ರೆ ಅವನು ಒಂದ್ ವೇಳೆ ಹೆಲ್ದಿ ಆಗಿ ಮತ್ತೆ ಹೊರಗ್ ವಾಪಸ್ ಬರೋದಕ್ಕೆ ಅವನಿಗೆ 8 ದಿವಸ ಬೇಕಾಗುತ್ತೆ. ಆದ್ರೆ ಒಬ್ಬ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಏನಾದ್ರೂ ಹೆಲ್ತ್ ಇಶ್ಯೂ ಆದ್ರೆ ಒಂದೇ ದಿವಸದಲ್ಲಿ ಅವನ್ ಮನೆಗ್ ಬರ್ತಾನೆ. ರೀಸನ್ ಏನು ಅಂದ್ರ, ಅವನ ಶರೀರ ಇದೆ ನೋಡ್ರಿ, ಆ ಚಿಕಿತ್ಸೆಗೆ ಬಹಳ ಬೇಗ ಸ್ಪಂದನೆ ಮಾಡುತ್ತೆ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಇದು ಒಂದು ವಿದ್ಯೆ ಇದೆ, ಇದು ತರಬೇತಿ ಎಲ್ಲ, ಕಲಿಕೆ ಎಲ್ಲ, ಲರ್ನಿಂಗ್ ಅಲ್ಲ, ದಯವಿಟ್ಟು ನೆನ್ಪಿಡ್ರಿ. ಇದು ಒಂದು ವಿದ್ಯೆ ಇದೆ. ಈ ವಿದ್ಯೆ ಏನ್ ಮಾಡುತ್ತೆ ಅಂದ್ರೆ, ಇಡೀ ಜೀವನ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಇಡೀ ಜೀವನ ನಿಮ್ಗೆ ಇದರಿಂದ ಸಹಾಯ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ಆಹ್ವಾನವನ್ನ ಮಾಡ್ತಾ ಇದ್ದೀನಿ. ಮತ್ತೆ ನಾವಿದು ಒಂದು ಬ್ಯಾಚ್ ಮಾತ್ರ ಕಂಪ್ಲೀಟ್ ಮಾಡೋಣ, ಅದಾದ ನಂತರ ಮತ್ತೆ ನಮ್ಮ ಬೇರೆ ಬೇರೆ ಕೋರ್ಸ್ ಗಳನ್ನ ಲಾಂಚ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿವಿ. ಈಗಾಗ್ಲೇ ಒಂದು ಬ್ಯಾಚ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಬ್ಯಾಚ್ ಅನ್ನ ನಾವು ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ನಮ್ದು ನಡೀತಾ ಇವೆ ಅಂತೇಳಿ ಹೇಳ್ತಾ, ಈ 3 ದಿನದ ಮುಕ್ತವಾದ ಅವಕಾಶ ಮತ್ತು ಉಚಿತವಾದ ಅವಕಾಶ ಇದೆ ನೋಡ್ರಿ, ಅದು ತಾವೆಲ್ಲರೂ ತೆಗೆದುಕೊಳ್ಬೇಕು. ಮತ್ತೆ ನಮ್ಮ ಉದ್ದೇಶ ಇದೆಲ್ಲ, ಪ್ರತಿ ಮನೆಗೆ ಒಬ್ಬ ಮಾಸ್ಟರ್ನ ರೆಡಿ ಮಾಡ್ಬೇಕು ಅಂತೇಳಿ. ಆ ರೆಡಿ ಮಾಡುವಂತ ನಮ್ಮ ಗುರಿನೂ ಸಮೇತ ಪೂರ್ಣ ಆದಂಗ ಆಗುತ್ತೆ ಅಂತೇಳಿ ಹೇಳ್ತಾ, ತಮ್ಮೆಲ್ಲರಿಗೂ ನಾನು ನಿವೇದಿತಾ ಹೂಗಾರ್ ಟ್ರಸ್ಟ್ ವತಿಯಿಂದ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಎಲ್ರು ಬನ್ನಿ, ರೇಖಿಯನ್ನ ಅಧ್ಯಯನ ಮಾಡಿ, ರೇಖಿಯ ವಿದ್ಯೆಯನ್ನ ಕಲೀರಿ, ರೇಖಿಯ ಜೊತೆಗೆ ಜೋಡಿಸಿಕೊಡ್ರಿ. ಬ್ರಹ್ಮಾಂಡದ ಜೊತೆಗೆ ಜೋಡಿಸಿಕೊಂಡವರಿಗೆ
ಯಾರ ಅಗತ್ಯವೂ ಇರೋದಿಲ್ಲ. ನೆನ್ಪಿಡ್ರಿ ಮಾತು. ಯಾಕಂದ್ರ ಆ ಪವರ್ಫುಲ್ ಆಗಿರುವಂತ ಶಕ್ತಿ ಸ್ವಯಂ ಪರಮಾತ್ಮ ನಮ್ ಜೊತೆಗಿದ್ದಾಗ ವ್ಯಕ್ತಿಯ ಸುತ್ತ ಇರುವಂತದ್ ಯಾವುದ್ರದಷ್ಟು ಬೇಕಾಗೋದಿಲ್ಲ ನಮ್ಗೆ. ಅದು ಎಲ್ಲವನ್ನ ಪೂರೈಕೆ ಮಾಡುತ್ತೆ ಬ್ರಹ್ಮಾಂಡ. ಹಾಗಾಗಿ ನೀವು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ಬೇಕು. ಯಾಕಂದ್ರ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಬ್ರಹ್ಮಾಂಡದ ಅನಂತ ಶಕ್ತಿ ನನ್ನೊಳಗೆ ಕೆಲಸ ಮಾಡ್ತಾ ಇವೆ. ಆದ್ರೆ ಅದನ್ನ ಜಾಗೃತ ಮಾಡ್ಬೇಕಾಗಿದೆ ಅಷ್ಟೇ. ನನ್ಗೆ ಸೂರ್ಯ ಇದ್ದಾನೆ ಹೊರಗೆ, ನನಗ್ ಹೊರಗೆ ಹೋಗ್ಬೇಕಾಗಿದೆ. ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದ ಶಕ್ತಿ ಇದೆ, ಅದ್ರ ಜೊತೆಗೆ ನನ್ಗೆ ಜೋಡಿಸ್ಕೊಳ್ಬೇಕಾಗಿದೆ. ಹಾಗಾದ್ರೆ ಜೋಡಿಸ್ಕೊಳ್ಳೋದು ಯಾವ ರೀತಿ? ಮೊಬೈಲ್ ಟು ಮೊಬೈಲ್ ಕನೆಕ್ಷನ್ ಇರುತ್ತೆ ನೋಡ್ರಿ, ಅದೇ ರೀತಿ ಆತ್ಮ ಮತ್ತು ಪರಮಾತ್ಮನ ಕನೆಕ್ಷನ್ ಇದೆ. ಬಟ್ ನಮಗ್ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರೆ ನಂಬರ್ಸ್ ಗಳ ಅಗತ್ಯ ಇದೆ, ಕೋಡ್ ನ ಅಗತ್ಯ ಇದೆ. ಹಾಗಾಗ ಕೋಡು ನಂಬರ್ಸ್ ಯಾವುದು ಅಂದ್ರೆ ರೇಖಿ. ಹಾಗಾಗಿ ಇದ್ರ ಜೊತೆಗೆ ನೀವು ಜೋಡಿಸಿಕೊಂಡಾಗ ನಿಮ್ಮ ಜೀವನ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಬನ್ನಿ ಒಂದು ಸಲ ರೇಖಿಯನ್ನ ಕಲಿಯೋಣ, ಮತ್ತೆ ರೇಖಿಯೊಂದಿಗೆ ಬೆಳೆಯೋಣ. ಧನ್ಯವಾದ.